ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು. ಇಂದು ಯಲ್ಲಾಲಿಂಗ ಮಹಾರಾಜರು ಈ ನಾಡನ್ನ ಸಂಚಾರ ಮಾಡ್ತಾನೆ ಮಡ್ನಳ್ಳಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ. ಆ ಮಡ್ನಳ್ಳಿ ಅನ್ನುವಂಥ ಗ್ರಾಮಕ್ಕೆ ಬಂದಾಗೆ ಯಲ್ಲಾಲಿಂಗರು ಎಲ್ಲಿ ವಾಸ್ತವ್ಯ ಮಾಡಿದ್ದಾರೆ ಅಂದರೆ ಆ ಊರ ಹೊರಗಡೆ ಒಂದು ಬಸವಣ್ಣ ದೇವರ ದೇವಾಲಯ. ಮಡ್ನಳ್ಳಿಯ ಊರ ಹೊರಗೆ ಬಸವಣ್ಣ ದೇವರ ದೇವಾಲಯ ಇರೋದರಿಂದ ಆ ಬಸವಣ್ಣ ದೇವರ ದೇವಾಲಯದೊಳಗ ಯಲ್ಲಾಲಿಂಗರ ವಾಸ್ತವ್ಯವನ್ನು ಮಾಡಿದ್ದಾರೆ. ಯಲ್ಲಾಲಿಂಗರು ಈ ನಾಡಿನಾಗ ಎಲ್ಲೆಲ್ಲಿ ಸಂಚಾರ ಮಾಡಿದಾರಲ್ಲ ಅದು ಈ ನಾಡಿನಾಗ ಯಾಗಾಗ್ಯದಂದ್ರೆ ಅವರು ಎಲ್ಲೆಲ್ಲಿ ಕುತ್ಕೊಂಡಿದ್ದಾರೆ ಅವರು ಕುಂತಲ್ಲಿ ಕ್ಷೇತ್ರಗಳಾಗಿದ್ದಾವ, ಅವರ ನಿಂತಲ್ಲಿ ಕ್ಷೇತ್ರಗಳಾಗಿದ್ದಾವ, ಅವರ ನಡೆದಲ್ಲಿ ಮುಕ್ತಿಯ ಮಾರ್ಗವಾಗ್ಯದ. ಆ ನಡೆದ ನೆಲದ ಮಣ್ಣ ಪುಣ್ಯದ ನೆಲವಾಗಿ ಪರಿಣಮಿಸಕತ್ಯದ. ಈಗ ಇರಬೇಕಾದರೆ ಆ ಮಡ್ನಳ್ಳಿಯ ಬಸವಣ್ಣ ದೇವರ ದೇವಾಲಯದೊಳಗ ಯಲ್ಲಾಲಿಂಗ ಮಹಾರಾಜರ ಇವರ ಮಾತುಗಳನ್ನು ಕೇಳಲಿಕ್ಕ ಜನ, ಇವರ ಮಂತ್ರಗಳನ್ನು ಕೇಳಲಿಕ್ಕ ಜನ, ಇವರ ಜಪವನ್ನು ನೋಡ್ಲಿಕ್ಕೆ ಜನ ಮಡ್ನಳ್ಳಿಯ ಜನಗಳು ಸಮೀಪವಾಗಿ ಬರ್ತಾರೆ. ಯಾವ ಮನುಷ್ಯ ಒಳ್ಳೆಯದ್ರ ಸಮೀಪ ಹೋಗ್ತಾನೆ ಅವ ಏನಾರ ಒಂದೀಟು ಆಗ್ತಾನ್ರಿ, ನೆನಪಿಟ್ಟುಗೋರಿ. ಈಗ ಗರಡಿ ಮನಿಗೆ ಹೋದೇವಂದ್ರೆ ಜರ ಕುಸ್ತಿ ಆಡೋದನ್ನ ಎಟ್ಟರ ಗೊತ್ತಾಗ್ತದ. ಸಾಲಿಗೆ ಹೋದೇವಂದ್ರೆ ಏನೂ ಬರಲಿಲ್ಲ ಅಂದ್ರೂ 4 ಅಕ್ಷರದ ಅನುಭವರ ಆಗ್ತದ. ಹಾಗೆ ನೀವು ಒಳ್ಳೆಯದ್ರ ಸಮೀಪವಾಗಿ ಬಂದ್ರಿ ಅಂದ್ರೆ ಇಲ್ಲಿ ಬಂದು ಕುಂದ್ರದ ಬೇರೆ, ಮನೆಯೊಳಗೆ ಕುತ್ಕೊಂಡು ಕೇಳೋದ ಬೇರೆ. ಈಗ ಇಲ್ಲಿ ಬರೋದ್ರಿಂದ ಎಷ್ಟು ಪರಿಣಾಮ ಆಗ್ತದ ನೋಡ್ರಿ. ಈಗ ಅರಿವಿ ಹೊಲಸಾಗ್ಯದ, ಅದು ಬರೀ ಮನ್ಯಾಗ ಹೊಲಸಾಗ್ಯದ ಅಂದ್ರೆ ಅರಿವಿ ಸ್ವಚ್ಛ ಆಗಲ್ಲ. ಆ ಅರಿವಿ ಸ್ವಚ್ಛ ಆಗ್ಬೇಕಂದ್ರ ದೋಬಿಯವ್ರ ಹತ್ತಿರ ಒಯ್ಯಬೇಕು ನಾವು ಅದನ್ನು. ಆ ಅರಿವಿನ ಸ್ವಚ್ಛ ಮಾಡೋವ್ರ ಹತ್ತಿರ ಒಯ್ದೇವಂದ್ರೆ ಆ ಅರಿವಿನ ಸ್ವಚ್ಛ ಮಾಡಿ ಇಸ್ತ್ರಿ ಮಾಡಿ ನಮ್ಮ ಕೈ ಕೊಡ್ತಾರೆ. ಅದು ಬರೀ ಮನ್ಯಾಗ ಇದ್ದು ಸ್ವಚ್ಛ ಆಗಲಿ ಅಂದ್ರೆ ಆಗಲ್ಲ. ಹಂಗ ನಿಮ್ಮ ಗ್ರಾಮದೊಳಗ ಈ ಸಿದ್ಧಲಿಂಗ ಮಹಾರಾಜನ ಮಠ, ಈ ಯಲ್ಲಾಲಿಂಗನ ಪುರಾಣ ಏನು ಮಾಡ್ತದೆ ಅಂತ ಕೇಳಿದರೆ ದೋಬಿ ಮಾಡೋರ ಕೆಲಸ ಮಾಡ್ತದ, ನೆನಪಿಟ್ಟುಗೋರಿ. ಇಲ್ಲಿ ಬಂದ್ರೆ ಒಂದು ಏಟು ಸ್ವಚ್ಛ ಮಾಡುವ ಕಾರ್ಯ ಇಲ್ಲಿ ನಡೆಯುತ್ತಾವ. ಒಳ್ಳೆಯದ್ರ ಹತ್ತಿರ ಬಂದ್ರೆ ಹೆಂಗ ಸ್ವಚ್ಛ ಆಗುತ್ತದೆ ಅನ್ನೋದಕ್ಕೆ ಒಂದು ಮಠದಾಗೆ ಗುರುಗಳ ಇದ್ರು. ಆ ಗುರುಗಳ ಹತ್ತಿರ ಯಾವಾಗಲೂ ಶಿಷ್ಯ ಇರಾವ, ಯಾವಾಗಲೂ ಎದುರುಗಡನೆ ಶಿಷ್ಯ ಮಗ ಕುಂದ್ರಾವ. ಆ ಶಿಷ್ಯಗ ಗುರುಗಳು ಹೇಳಿದರಂತ. ಏನು ಹೇಳಿದ್ರು ಒಂದು ಮಾತ, ಏ ತಮ್ಮ ಇಲ್ಲಿ ಬಾ. ಯಾಕ್ರಿ ಗುರುಗಳ ಅಂದವ. ಏನಿಲ್ಲ, ಅಲ್ಲೇನು ಮಠದ ಅಂಗಳದಾಗ ಮೂಲ್ಯಾಗ ಬುಟ್ಟಿ ಅದಲ್ಲ, ಆ ಬುಟ್ಟಿನ ತಗೊಂಡೋಗಿ ಭೀಮಾ ನದಿಯಾಗ ನೀರು ತುಂಬ್ಕೊಂಬ ಅಂತ ಹೇಳಿದರಂತ. ಆ ಶಿಶುಮಗ ಹೋಗಿ ಆ ಭೀಮಾ ನದಿಯೊಳಗ ಆ ಬುಟ್ಟಿನ ಮಠದಿಂದ ಒಯ್ಯುವಾಗ ಯೋಚನೆ ಮಾಡದ. ಆ ಬುಟ್ಟಿ ಯಾವುದದ, ಮಠದೊಳಗ ಎಂಡಿ ಕಸ ಮಾಡಿ ಚೆಲ್ಲ ಬುಟ್ಟಿ ಅದ.
ಎಂಡಿ ಕಸ ಮಾಡಿ ಚೆಲ್ಲ ಬುಟ್ಟಿಯೊಳಗ ನೀರು ತರಕಂತೂ ಆಗಲ್ಲ. ಆದ್ರೆ ಗುರುಗಳು ಏನು ಹೇಳಕತ್ಯಾರ, ಈ ಬುಟ್ಟ್ಯಾಗ ನೀರು ತಗೊಂಬ ಅಂದಾರ. ಇನ್ನು ಗುರುಗಳು ಹೇಳ್ಯಾರ ಒಲ್ಲಿ ಅನ್ನಬಾರದು ಅಂತ ಆ ಬುಟ್ಟಿನ ಒಯ್ದ ನೀರಾಗ ಎದ್ದದ. ಭೀಮಾ ನದಿಯಾಗ ಏನು ನೀರಾಗ ಎದ್ದದ, 4 ಹೆಜ್ಜೆ ತಗೊಂಬಂದ, ನೀರೆಲ್ಲ ಸೋರಿ ಹೋಗಿಬಿಟ್ಟು, ನೀರು ಸೋರಿ ಹೋದು. ಶಿಷ್ಯ ಅಂದ, ನೀರು ಸೋರಿ ಹೋದು. ಶಿಷ್ಯ ಅಂದ, ನಮ್ಮ ಗುರುಗಳು ಏನು ಹೇಳ್ಯಾರ, ಇದ್ರ ತುಂಬ ನೀರು ತಗೊಂಬ ಅಂದಾರಂತ. ಮತ್ತೆ ಹೋಗಿ ನೀರಾಗ್ಯದ, ಮತ್ತೆ ಬಂದ, ನೀರು ಸೋರಿ ಹೋದು. ಹೀಗೆ 1 ಸಲ 2 ಸಲ ಅಲ್ಲ, 100 ಸಲ ನೀರಾಗ್ಯದ, ಮ್ಯಾಲ ಬಂದ, ನೀರು ಸೋರಿ ಹೋದು. ಕೊನೆಗೆ ಸಾಯಂಕಾಲ ಗುರುಗಳ ಮುಂದ ಬುಟ್ಟಿನ ಒಯ್ದಿಟ್ಟವ. ಆಗ ಖಾಲಿ ಬುಟ್ಟಿನ ಗುರುಗಳ ಮುಂದಿಟ್ಟಾಗ ಗುರುಗಳು ಕೇಳಿದರು, ಏ ತಮ್ಮ, ಈ ಬುಟ್ಟ್ಯಾಗ ನೀರು ತಂದೇನು ಅಂತ ಕೇಳಿದ್ರು. ಯಪ್ಪ, ಈ ಬುಟ್ಟ್ಯಾಗ ನೀರು ತರಕ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾದರೆ ಗುರುಗಳು ಕೇಳಿದ್ರು, ಬುಟ್ಟಿ ಈಗ ಹೆಂಗಾಗ್ಯದ ತಮ್ಮ ಅಂದ್ರ ಅವರು. ಬುಟ್ಟಿ ಹೆಂಗಾಗ್ಯದ ಅಂದಗಳಿಗೆ ಶಿಷ್ಯ ಮಗ ಅಂದ, ಗುರುಗಳ ಈಗ ಬುಟ್ಟಿ ಹೆಂಗಾಗ್ಯದ ಅಂದ್ರ, ನಾಳೆಗೆ ಮುಂಜಾನೆ ಯಲ್ಲಾಲಿಂಗ ಮಹಾರಾಜನ ಗದ್ದಿಗೆ ಹೂವ ಒಯ್ಯ ಬುಟ್ಟಿ ಆದಂಗಾಗ್ಯದ ಅಂದವ. ಹೆಂಡಿ ಕಸ ಮಾಡಿ ಚೆಲ್ಲ ಬುಟ್ಟಿ ನೀರಿನಾಗ ಎದ್ದಿದರ ದೇವರಿಗೆ ಹೂವ ಒಯ್ಯ ಬುಟ್ಟಿ ಆದಂಗ ಸ್ವಚ್ಛ ಆಗತ್ತದ ಅಂದ್ರ, ಒಂದು 20 ದಿನ ಒಳ್ಳೆಯ ಮನಸ್ಸಿಟ್ಟ ಈ ಸಿದ್ಧಲಿಂಗನ ಮಣ್ಣಿನ ಕುತ್ಕೊಂಡ್ರ ಈ ಮನುಷ್ಯಕ್ಕಾಗಲ್ಲ, ಯೋಚನೆ ಮಾಡಬೇಕಾಗ್ಯದ. ಅದಕ್ಕೆ ಮನುಷ್ಯ ಒಳ್ಳೆಯದ್ರ ಸಮೀಪ ಬಂದ್ರ ಏನಾದರೂ ಒಂದು ಕಾರ್ಯವನ್ನು ಆಗ್ತದೆ. ಅದಕ್ಕೆ ಇಲ್ಲಿ ಏನಾಗ್ಯದೆ, ಯಲ್ಲಾಲಿಂಗರ ಸಮೀಪ ಎಲ್ಲಿ ಯಲ್ಲಾಲಿಂಗ ಬರ್ತಾನೆ, ಜನಸಾಗರ ಏನು ಯಲ್ಲಾಲಿಂಗ ಊರಿಗೆ ಬರ್ತೀನಿ ಅಂತ ಪೇಪರ್ನ್ಯಾಗ ಟಿವಿಯಾಗ ಹಾಕ್ಯಾನೇನು? ಈಗಿನ ಹಾಗೆ ಯಾವ ಮಾಧ್ಯಮಗಳ ಬಳಕೆನೂ ಇರಲಿಲ್ಲ, ಯಾವ ಮೊಬೈಲು ಇರಲಿಲ್ಲ. ಆದರೆ ಯಲ್ಲಾಲಿಂಗ ಬರ್ತಾನೆ ಅಂದರೆ ಜನಸಾಗರ ಊರಾಗ. ಬರೀ ಜನಸಾಗರ ಅಲ್ಲಂತ ಯಲ್ಲಾಲಿಂಗ ಪಾದ ಇಟ್ಟಲ್ಲಿ ಜನನೂ ಅಟ್ಟೆ ಬರ್ತಿತ್ತ, ಹಣನೂ ಅಟ್ಟೆ ಬಂದು ಅವ್ರ ಪಾದಕ್ಕೆ ಬೀಳ್ತಿತ್ತಂತ. ನೋಡ್ರಿ, ಇವೆಲ್ಲ ಒಲಿದು ಸಿಗಬೇಕಂದ್ರೆ ಸಾಮಾನ್ಯ ಎಲ್ಲರಿಗೂ ಸಿಗಲ್ಲ. ಅಂಗನೀಯರು ಒಲಿಯುವುದು, ಬಂಗಾರ ಸಿಗುವುದು, ಸಂಗ್ರಾಮದಲ್ಲಿ ಗೆದಿಯುವುದು, ಇವು 3 ಸಂಗಯ್ಯನ ಒಲಿಮೆ ಅಂತೇಳ್ಯಾರ ಹಿರಿಯರು. ಎಲ್ಲೆಲ್ಲಿ ಯಲ್ಲಾಲಿಂಗ ಹೋಗ್ತಾನೆ ಜನ ಬರ್ತದೆ, ಅವರ ಪಾದಕ್ಕೆ ಹಣ ರಾಶಿಯಾಗಿ ಬೀಳ್ತದೆ. ಆದರೆ ರಾಶಿಯಾಗಿ ಬಿದ್ದಿರುವಂಥ ಆ ಹಣವನ್ನು ಏನಾರ ಎಲ್ಲಪ್ಪ ಜೋಳಿಗ್ಯಾಗ ತುಂಬ್ಕೊಂಡ ಮುಂದಿನ ಊರಿಗೆ ಹೋಗ್ತಿದನೇನವ, ಆ ಪಾದಕ್ಕೆ ಬಿದ್ದಿರುವ ಹಣವನ್ನು ಜೋಳಿಗೆಯೊಳಗೆ ತುಂಬಿ ಮತ್ತೊಂದು ಊರಿಗೆ ಒಯ್ತಿರಲಿಲ್ಲ. ಆ ಜೋಳಿಗೆಯೊಳಗೆ ಬಂದಿರುವ ಹಣವನ್ನು ಅದೇ ಊರೊಳಗೆ ದಾಸೋಹ ಆರಂಭ ಮಾಡವ. ದಾಸೋಹ ಯಲ್ಲಾಲಿಂಗ ಇವತ್ತೇನ ಕಲಬುರಗಿ ಶರಣಬಸಪ್ಪನ ನಂತರ ಎಲ್ಲರೇ ದಾಸೋಹ ಅನ್ನುವ ಶಬ್ದ ಈ ನಾಡಿನಾಗ ನಾವು ಕಂಡಿದ್ದು ಯಾರಲ್ಲಿ ಅಂದ್ರೆ ಯಲ್ಲಾಲಿಂಗ ಮಹಾರಾಜನಿಂದ ನೆನಪಿಡ್ರಿ. ಕಲಬುರಗಿ ಶರಣಪ್ಪ ನಂತರ ದಾಸೋಹ ಅನ್ನುವ ಶಬ್ದ ಬಳಕೆಯಾಗಿದ್ದ ಯಲ್ಲಾಲಿಂಗ ಮಹಾರಾಜರಿಂದ. ನೋಡಿ, ಯಲ್ಲಪ್ಪ
ಪಾಲಿಗೆ ಬಂದಿರುವ ಹಣವನ್ನು, ಪಾದಕ್ಕೆ ಬಂದಿರುವ ಹಣವನ್ನು ಅದನ್ನು ನಿತ್ಯ ದಾಸೋಹಕ್ಕಾಗಿ ಉಪಯೋಗ ಮಾಡ್ಯಾರ. ಈ ದಾಸೋಹ ಮಾಡೋದರಲ್ಲಿ ಅದ್ಭುತವಾಗಿರುವಂಥ ಒಂದು ಶಕ್ತಿಯನ್ನು ನಾವು ಕಾಣುತ್ತೀವಿ. ಇವತ್ತೇನು ನೀವು ಎಲ್ಲ ಲಿಂಗನ ಈ ಪುರಾಣದ ದಿನಾಲು ಪ್ರಸಾದವನ್ನು ಕೈಗೊಳ್ಳುತ್ತಾರೆ. ನಿನ್ನೆಯ ಪ್ರಸಾದ ಎಂಥದಿತ್ತು ನೀವು ಉಂಡೀರಿ? ಉಂಡೀರಿ ಬಿಡ್ರಿ ಅಂದ್ರೆ ಏನ್ರಿ ಅದು ಪಾಯಸ. ಅದ್ರ ಜೊತೆಗೆ ಬೆಂಗಳೂರು ಕಡೆ ಹೋದಾಗನೇ ಬಿಸಿಬೇಳೆ ಬಾತ್ ಅಂತ ಉಣ್ತಿದ್ದೆವು ನಾವು. ಅದು ಕೆಲವು ಮಂದಿ ಗೊತ್ತಾಗ್ಲಿಕ್ಕಿಲ್ಲ. ಅದನ್ನು ಅಡಿಗೆ ಮಾಡೋರ ಭಾಳ ಸ್ಪೆಷಲ್ ಆಗಿರ್ತಾರೆ. ಆ ನಿನ್ನೆ ಬಿಸಿಬೇಳೆ ಬಾತ ನೀವು ಯಾರು ಉಂಡೀರೆಲ್ಲ ಆ ಉಂಡವ್ರಿಗೆ ಅದರ ರುಚಿ ಗೊತ್ತಾಗ್ಯದ. ನಾ ದಿನ ಇಟ್ಟು ಉಂಡೋಗಿನ್ರಿ ಅದನ್ನ. ಕಾರಣ ಅಂದರೆ ದಾಸೋಹ ಮಾಡೋದ್ರೊಳಗೆ ಈಗ ನನ್ನ ಹತ್ತಿರ ರವಿಗೌಡ್ರ ಕೂತಾಗ ಮಾತಾಡಕತ್ತಿದ್ರ, ಮುತ್ಯಾರ ಈ ಊಟದಾಗ ದಿನ ವೆರೈಟಿ ಆದ್ರೆ ಬಹಳ ಚಲೋ ಇರ್ತದ ಅದ್ರವ್ರು. ನನಗೆ ದಿನ ಬಂದವರಿಗೆ ಸಜಕ ಅನ್ನನೇ ಬೇಡ, ನಾಳೆಗೆ ಮತ್ತೊಂದು ಮಗದೊಂದು ಮಾಡೋಣ. ಇದು ದಾಸೋಹ. ಸುಮ್ಮನೆ ಬಂದಾರಿ ಅಂತ ಉಣಿಸೋದಲ್ಲ. ನಿಮ್ಮನ್ನು ಉಣಿಸೋದ ಯಾರು ಉಣಿಸ್ತಾರ ಅಂತ ನಾವಿಲ್ಲಿ ಉಣಿಸ್ತೇವೆ. ಎಲ್ಲ ಲಿಂಗ, ಸಿದ್ಧಲಿಂಗ, ಸಂಗನ ಬಸವನೇ ಉಣ್ತಾರಂತ ಉಣಿಸೋದು ಈ ಭಾವ ಇದು ನಮ್ಮ. ಅವ್ರ ಗದಿಯಾಗೆಲ್ಲ ತೃಪ್ತಿ ಆಗ್ತಾರೆ ನೀವು ಉಣ್ಣೋದು ನೋಡಿ. ಗದ್ದಿಗೆಯೊಳಗಿರುವ ಎಲ್ಲ ಲಿಂಗ, ಮುಗುಳು ಕೊಡದಾಗಿರೋ ಎಲ್ಲ ಲಿಂಗ ಸೇವೆ ಮಾಡಿದವರಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ತಾನ. ಅದಕ್ಕೆ ಈ ದಾಸೋಹ ಸೇವೆ ಏನದಾವೆ ನಿರಂತರವಾಗಿ ಎಲ್ಲ ಲಿಂಗರಲ್ಲಿ ನಾವು ಕಾಣುತ್ತೀವಿ. ದಾಸೋಹ ಹೆಂಗಿರಬೇಕು ಅಂದ್ರೆ ಹಣ ಇದ್ದಾಗನ ಮಾಡಬೇಕು ಅಂತಿಲ್ಲ, ಇಲ್ಲದಾಗನೂ ಮಾಡಬೇಕ್ರಿ. ಹಾಗೆದಾಗ ಜೋಳ ಇರಬಾರದು, ಬುಟ್ಟ್ಯಾಗ ರೊಟ್ಟಿ ಇರಬಾರದು, ಬಂದವ ಉಣ್ಣಾರದ ಹೋಗಿರಬಾರದು. ಇದು ದಾಸೋಹ. ನಮ್ಮ ಶರಣರ ಕಲ್ಯಾಣದೊಳಗ ಲಕ್ಷದ ಮೇಲೆ 96,000 ಮಂದಿಗೆ ನಿತ್ಯ ದಾಸೋಹ ಮಾಡ್ಯಾರಿ. ಅವ್ರು ಏನಾರ ನಿಟ್ಟು ಕಟ್ಟಿ ದಾಸೋಹ ಮಾಡ್ಯಾರೇನು? ಮನೆಯೊಳಗ ಏನಾರ ಇಟ್ಟು ದಾಸೋಹ ಮಾಡಿಲ್ಲ. ಇಂದಿಂಗೆ ನಾಳಿಂಗೆ ಚಿಂತಿಸಲೇಕಯ್ಯ, ತಂದಿಕ್ಕುವ ಶಿವನಿಗೆ ಬಡತನ ಉಂಟೆ ಅಂತ ಹೇಳಿ ದಾಸೋಹ ಸೇವೆಯನ್ನು ಕೈಗೊಂಡಾರ. ದಾಸೋಹ ಮಾಡೋರಿಗೆ ಎಂದೂ ಬಡತನ ಬರಲ್ಲಂತ. ದಾಸೋಹ ಮಾಡೋರಿಗೆ ದೇವರ ಹೆಂಗರ ಸಹಾಯ ಮಾಡ್ತಾನಂತ. ಒಬ್ಬ ಸಂತ ಗಂಗಾ ನದಿ ದಂಡಿ ಮೇಲೆ ಜೋಪಡಿ ಹೈಕೊಂಡ ಅನ್ನ ದಾಸೋಹ ಮಾಡ್ತಿದ್ದ. ಆ ಅನ್ನ ದಾಸೋಹನ ಮಾಡುವಾಗ ಈ ನಿತ್ಯ ದಾಸೋಹ ಮಾಡಿ 60 ವರ್ಷ ಅನ್ನ ದಾಸೋಹ ಮಾಡ್ಯಾನ. 1 ದಿನ 2 ದಿನ ಅಲ್ಲ, 60 ವರ್ಷ ಅನ್ನದಾಸೋಹ ಮಾಡ್ಯಾನೆ. ಆದರೆ ಕರ್ಮಧರ್ಮ ಸಂಯೋಗ ಆ ಸಂತನಿಗೆ ಬಡತನ ಬತ್ತಂತ. ಬಡತನ ದಾಸೋಹ ಮಾಡಿ ಶ್ರೀಮಂತಿಕೆ ಬರಲಿಲ್ಲ, ಬಡತನ ಬತ್ತು. ಬಡತನ ಬಂದ್ರನ ಮಾಡುವ ಕಾರ್ಯ ನಿಲ್ಲಲಿಲ್ಲ, ಮಾಡುವ ನಿಯಮ ಬಿಡಲಿಲ್ಲ. ಅವ ದಾಸೋಹನ ಹಂಗ ಮಾಡಾಕತ್ಯ. 1 ದಿನ ಆ ಸಂತನ ಮನೆಗೆ ಯಾರು ಬಂದಾರಿ ಅಂದರೆ 10-20 ಜನ ಹಸಿವೆಗ್ಯದ ಏನಾರ ಅನ್ನ ಕೊಡುವಂತ ಬಂದಾರ. ಅದು ಸಾಯಂಕಾಲ ವೇಳೆ ಆಗ್ಯದ. ಆ ಸಂತನ ಮನ್ಯಾಗ ಏನೂ ಇಲ್ಲ. ಸಂತನ ಮನ್ಯಾಗ ಏನಾರ ಅನ್ನ ಇಲ್ಲ, ಅಕ್ಕಿ ಇಲ್ಲ ಅನ್ನ ಮಾಡಾಕ, ಹಿಟ್ಟಿಲ್ಲ ರೊಟ್ಟಿ ಮಾಡಾಕ, ಮನ್ಯಾಗ ಏನೂ ಇಲ್ಲ. ಬಂದವರು ಹಸಿವೆಗ್ಯದ ನೀಡ್ರಿ ಅನ್ನಕತ್ಯಾರ. ಆಗ ಸಂತ ಹೆಂಡತಿಗೆಳದ ಇವ್ರಿಗೆ ಏನಾರ ಮಾಡಿ ನೀಡಲ್ಲ. ಆಕೆ ಗಡಿಗೆ ಮಡಿಕೆ ಇಳಿದು ನೋಡ್ತಾಳೆ ಏನಾರ ಅದ ಏನು ಅಂತ. 1 ಗಡಿಗ್ಯಾಗ 3 ಬಗಸೆ ಜ್ವಾಳದ ಹಿಟ್ಟಿತ್ತು.
ಆ ಜ್ವಾಳದ ಹಿಟ್ಟನ ಗಂಜಿ ಮಾಡಿ ಬಂದವರಿಗೆ ನೀಡಿದರೆ ಅವರು ನೀರು ಕುಡಿದ ಸಂತನ ಹೆಂಡತಿ ಮಕ್ಕೊಂಡು. ಆ ಸಂತನಿಗೊಂದು ಚಿಂತೆ ಆಯಿತು. ಏನು ಚಿಂತೆ ಆಯ್ತ? ಮತ್ತು ಮುಂಜಾನೆ ಎದ್ದ ಈ ಜನರಿಗೆ ಏನು ಮಾಡಿ ನೀಡೋಣ, ಏನು ದಾಸೋಹ ಮಾಡೋಣ ಅಂತ ಚಿಂತೆ ಆಯಿತು ಅವರಿಗೆ. ಅವ ಏನು ಸಂತ ನೀರು ಕುಡಿದ ಮಲಗಿದ್ದ, ಚಿಂತೆ ಇರಲಿಲ್ಲ ಇತ್ತು ಅಂದ್ರೆ ಮನುಷ್ಯಾಗ ನಿದ್ರಿ ಬರಲ್ಲ. ಯಾವ ಮನುಷ್ಯಾಗ ಚಿಂತೆ ಅವ ಅವನಿಗೆ ಬೇಗ ನಿದ್ರಿ ಬರಲ್ಲ. ಚಿಂತಿಲ್ಲ ಅಂದ್ರೆ ಬೇಗ ನಿದ್ರಿ ಬರ್ತದೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ, ಚಿಂತಿಲ್ಲದ ಕ್ವಾಣ ಸಂತ್ಯಾಗ ನಿದ್ದೆ ಮಾಡ್ತದಂತ. ಮತ್ತು ಇವನಿಗೆ ಚಿಂತೆ ಆಗ್ಯದ, ನಿದ್ರಿ ಬರಲಿಲ್ಲ, ಎದ್ದು ಕುತ್ಕೊಂಡ. ಏನು ಎದ್ದು ಕುತ್ಕೊಂಡ? ತಾನು ದಿನ ಓದುವ ಗ್ರಂಥಗಳಿದ್ದು ಅಲ್ಲಿ ದಿನ ಪಾರಾಯಣ ಮಾಡುವ ಪುಸ್ತಕ ಇತ್ತು. ಅದು ಯಾವ ಪುಸ್ತಕ ಇವನ ಕೈಯಾಗ ಸಿಕ್ತು ಅಂದ್ರೆ ಬಸವಣ್ಣನವರ ವಚನದ ಗ್ರಂಥ ಸಿಕ್ತು. ಆ ವಚನ ಏನಂತ ಬರೆದಿತ್ತ? ಶಿವನು ನಾದಪ್ರಿಯನೂ ಅಲ್ಲ, ಶಿವನು ವೇದಪ್ರಿಯನೂ ಅಲ್ಲ, ಶಿವನ ಭಕ್ತಿ ಪ್ರಿಯ ಅಂತ ಬರೆದಿತ್ತು. ಆ ಸಂತ ಅಂದ, ಇಂಥ ಧರ್ಮದ ಗ್ರಂಥಗಳನ್ನು ನಂಬಿ 60 ವರ್ಷ ಅನ್ನದಾನ ಮಾಡೀನಿ, ನಾಳಿನ ಅನ್ನಕ್ಕೆ ದಿಕ್ಕಿಟ್ಟಿಲ್ಲ. ಇದೆಲ್ಲ ಸುಮ್ಮನೆ ಬರದಾರಿ, ಇದೆಲ್ಲ ಸುಮ್ಮನೆ ಬರದಾರಿ ಅಂತೇಳಿ ಅದರ ಮೇಲೆ ಒಂದು ಕೆಂಪ ಗೆರೆಯನ್ನು ಎಳೆದ ಆ ಗ್ರಂಥ ಮೂಲ್ಯಾಗ ಇಟ್ಟ. ಮತ್ತ ಮಲಗದ, ಮತ್ತ ನಿದ್ರಿ ಬರಲಿಲ್ಲ. ಮತ್ತ ಎದ್ದು ಕುತ್ಕೊಂಡ, ಮತ್ತೊಂದು ಗ್ರಂಥವನ್ನ ಕೈಯಾಗ ತಗೊಂಡ. ಗ್ರಂಥನ್ಯಾಗ ಏನು ಬರೆದಿತ್ತ? ಅದು ಭಗವದ್ಗೀತೆ ಇತ್ತು. ಆ ಭಗವದ್ಗೀತೆಯೊಳಗ ಏನು ಬರೆದಿತ್ತ? ಅನನ್ಯಾಂ ಚಿಂತಯಂತೋ ಯೇ ಜನಾಂ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಂ ಯಹಂ ಅಂತ ಬರೆದಿತ್ತು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಯಾರು ನನ್ನನ್ನು ಅನನ್ಯಗತಿಕರಾಗಿ ಧ್ಯಾನ ಪೂಜೆಯನ್ನು ಮಾಡ್ತಾರೆ ಅವರ ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ. ಇದನ್ನು ಓದಿದ ಆ ಸಂತ ಇದನ್ನು ಸುಮ್ಮನೆ ಬರೆದಾರ ಅಂದ. ಇದು ಬರೆದಿದ್ದೇ ಖರೆಯಾದರ ನನಗೆ ನಾಳಿನ ಅನ್ನ ಸಿಗಬೇಕಾಗಿತ್ತ, ಇದನ್ನು ಸುಮ್ಮ ಬರೆದಾರಂದ. ಕೆಂಪ ಗೆರೆಯನ್ನು ಎಳೆದ, ಮೂಲಿಯೊಳಗ ಒಗದ, ಮತ್ತ ಮಲಗಿದ. ಈ ಕಡೆ ಮನೆಯೊಳಗ ಹೆಂಡತಿ ಮನೆಯಾಗದಾಳೆ. ಆ ಗಳಿಗೆ ಒಳಗ ವಯಸ್ಸಾಗಿರುವಂಥ ಒಬ್ಬ ಯಜಮಾನ ತಲೆಯ ಮೇಲೆ ದೊಡ್ಡ ಗಂಟನ್ನು ಹೊತ್ತ ಈ ಯಜಮಾನ ಮನೆಗೆ ಬರ್ತಾರ. ಆ ಸಂತನ ಹೆಂಡತಿ ಬಾಗ್ಲ ತೆಗಿತಾಳೆ. ಸಂತನ ಹೆಂಡತಿ ಬಾಗ್ಲ ತೆಗೆದಾಗ ಆ ಯಜಮಾನಗ 80-90 ವಯಸ್ಸಿನ ಯಜಮಾನದಾನೆ. ತಲೆ ಮೇಲೆ ದೊಡ್ಡ ಗಂಟದೆ, ಬಾಯಾಗ ಹಲ್ಲಿಲ್ಲ, ಬಾಯಿ ತುಂಬ ರಕ್ತವಾಗ್ಯಾದ. ಆ ಬಾಯೊಳಗಿನ ರಕ್ತ ದೇಹದ ಎದೆಯ ಮೇಲೆ ಬಿದ್ದಾದೆ. ಅಂತ ಯಜಮಾನ ಆ ಗಂಟನ್ನು ಇಟ್ಟ ಮನೆಯಾಗ. ಆ ಸಂತನ ಹೆಂಡತಿ ಕೇಳ್ತಾಳೆ, ಈ ಗಂಟ ಯಾರು? ಇದ್ರಾಗ ಏನದಾವ? ಅವಾಗ ಬಂದ ಯಜಮಾನ್ ಹೇಳ್ತಾನ, ಇದ್ರಾಗ ನಿಮ್ಮ ಯಜಮಾನ್ರ ನನಗೆ ಸಂತಿ ಮಾಡಕ್ಕೆ ಕಳಿಸಿದರು. ಕಿರಾಣಿ ಸಂತಿ ಮಾಡ್ಕೊಂಬರಕ್ಕೆ ಹೋಗಿದ್ದೆ, ಜರ ಸಂತಿ ಮಾಡೋದು ತಡ ಆಗ್ಯದ, ಬಾಯಿ ಮೇಲೆ ಹೊಡೆದಾರ, ಬಾಯಿ ತುಂಬ ರಕ್ತ ಆಗ್ಯದಂತೇಳಿ ಆ ಗಂಟು ಇಟ್ಟ ಆ ಯಜಮಾನ ಹೋಗಿಬಿಟ್ಟ. ಇವ ಏನು ಸ್ನಾನ ಮಾಡಿ ಮನೆಗೆ ಬಂದ.
ಆತನ ಹೆಂಡತಿ ಎಲ್ಲ ಸಾಮಾನುಗಳನ್ನು ತೆಗೆದಿಟ್ಟಾಳ ಮನೆಯಾಗ. ಆ ಯಜಮಾನ ಹೆಂಡತಿಗೆ ಕೇಳ್ತಾನೆ, ಇವೆಲ್ಲ ಎಲ್ಲಿಂದ ತಂದೀರಿ, ಇವೆಲ್ಲ ಎಲ್ಲಿಂದ ತಂದೀರಿ? ಆಕೆ ಅಂತಾಳೆ, ನಿಮಗೆ ಏನಾರ ಜರ ಬುದ್ಧಿ ಅದ? ನಿಮ್ಮ ಆಳ ಮನುಷ್ಯಾಗ ಬಾಯಿ ಮೇಲೆ ಹೊಡೆದಿರಲ್ಲ, ಬಾಯಿ ತುಂಬ ರಕ್ತ ಆಗ್ಯದ, ದಯವೇ ಧರ್ಮದ ಮೂಲ ಅಂತ ಹೇಳ್ತೀರಿ, ಆ ಆಳ ಮನುಷ್ಯಾಗ ಯಾಕೆ ಹೊಡೆದಿರಿ ಅಂತ ಆಕೆ ಕೇಳ್ತಾಳ. ಆ ಸಂತ ಹೇಳ್ತಾನೆ, ನನ್ನ ಹತ್ತಿರ ಜೇಬಿನ್ಯಾಗ 10 ರೂಪಾಯಿನೂ ಇಲ್ಲ, ಯಾವ ಆಳಿಗೆ ನಾ ಸಂತಿಗೆ ಕಳಿಸಿಲ್ಲ, ಯಾರ ಬಾಯಿ ಮೇಲೆ ನಾ ಹೊಡೆದನೂ ಇಲ್ಲ. ಹಾಗಾದರೆ ಸಂತನಿಗೆ ಅರಿವಾಗ್ತದೆ, ಜ್ಞಾನೋದಯವಾಗ್ತದೆ. ಯಾವ ಧರ್ಮ ಗ್ರಂಥಗಳ ರಾತ್ರಿಯ ವೇಳೆ ಸುಳ್ಳ ಅಂತ ಕೆಂಪಗೆರಿ ಎಳೆದಿದ್ದ, ಅದು ಭಗವಂತನ ಮುಖದ ಮೇಲೆ ಹೊಡೆದಂತಾಗಿತ್ತು ಅಂತ ಒಂದು ಕಥೆ ಅದ. ನಾನು ಈ ಮಾತು ನಿಮಗೆ ಇಲ್ಲಿ ಯಾಕೆ ಹೇಳಿದ್ದೀನಿ ಅಂದ್ರೆ, ಯಾರ ಅನ್ನ ದಾಸೋಹ ಮಾಡ್ಯಾರಲ್ಲ, ಭಗವಂತ ಒಂದಿಲ್ಲ ಒಂದು ದಿನ ಹೆಂಗಾರ ಮಾಡಿ ಅವರನ್ನು ದಂಡಿಗಸ್ತಾನ. ಹುಣ್ಣಿಗಮಾಸಿಗೆ ಒಂದತ್ತ ಮಾಡೋ, ಹಸ್ತ ಬಂದವರಿಗನ್ನವ ನೀಡಣ್ಣ, ಕೇಳೋ ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ಕೇಳೋ ಜಾಣ, ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ. ಹೀಗೆ ಎಲ್ಲ ಲಿಂಗರು ಯಾವ ಗ್ರಾಮದೊಳಗೆ ಹೋಗಲಿ, ಅವರ ಪಾದ ಕಾಣಿಕೆಯಾಗಿ ಏನು ಹಣ ಬಂದಿರ್ತದೆ ದಾಸೋಹ ಮಾಡ್ತಾ ಇದ್ರು. ದಾಸೋಹ ಈ ಮಾತು ನಿಮಗೆ ಯಾಕೆ ನಾನು ಹೇಳಕತ್ತೀನಿ ಅಂದರೆ, ಇಂಥ ಉದಾರವಾಗಿರುವಂಥ ಬದುಕಿನೊಳಗ ದಾಸೋಹ ಕಾರ್ಯವನ್ನು ಕೈಗೊಳ್ಳಬೇಕು. ಕೆಲವು ಮಂದಿ ಜಿಪುಂಡ್ರಿರ್ತಾರೆ, ದಾಸೋಹ ಅನ್ನೋದೇ ಗೊತ್ತಿರಲ್ಲ. ಈ ಜಿಪುಂಡ್ರು ಹೇಗಿರ್ತಾರಂದ್ರೆ ಹೊಟ್ಟಿನ ಬಣಿಮೆ ನಾಯಿ ಇದ್ದಂಗ್ರಿ ಇವರು. ಮತ್ತೆ ಇಲ್ಲಿ ಯಾರಿದ್ದೀರೇನು? ಅದು ಹೊಟ್ಟಿನ ಬಣಿಮೆ ನಾಯಿ, ತಾನೂ ತಿನ್ನಲ್ಲ, ತಿನ್ನಾಕ ಬಂದು ಆಕಳಿಗೂ ತಿನ್ನಗೂಡಲ್ಲ. ದಾಸೋಹ ಧರ್ಮ ಅನ್ನೋದ ಈ ನಾಡಿನೊಳಗ ಬಹಳ ದೊಡ್ಡ ಪರಂಪರೆಯನ್ನು ಕಾಣುತ್ತೀವಿ. ಅದು ಏನಾದರೂ ಈ ಮಠ ಮಾನ್ಯಗಳು, ದೇವಸ್ಥಾನಗಳು, ಗುಡಿ ಗುಂಡಾರಗಳು ಈ ನಾಡಿನಾಗ ಯಾವರ ಪ್ರಸಿದ್ಧ ಅದಾವೆ ಅಂದರೆ, ಎಲ್ಲಿ ಅನ್ನ ನೀರದ ಆ ಕ್ಷೇತ್ರಗಳು ಬಹಳ ಒಂದು ಬೆಳವಣಿಗೆ ಅದ. ಕೆಲವು ಮಂದಿ ನೀಡೋದ ಗೊತ್ತಿರಲ್ಲ ಅಂತ. ನಾ ಸಣ್ಣವಿದ್ದಾಗ ನಾನು ಊಟಕ್ಕೆ ಕರಿತಿದ್ರು, ಊಟಕ್ಕೆ ಹೋಗ್ತಿದ್ದೆ. ಕೈಗಳು ಊಟಕ್ಕೆ ಕರೆಯವರು. ಅವರು 8 ಗಂಟೆಗೆ ಊಟಕ್ಕೆ ಕರಿತಿದ್ರು ಅಂದ್ರೆ ಕರೆಯದೆ ಹುಣ್ಣಿಮೆ ಅಮಾಸಿಗೆ 2 ಸಲ, ಅದು 3-4 ಗಂಟೆಗೆ ಕರೆಯದ್ರಿ ಅವ್ರ ಮನೆಗೆ. 4 ಗಂಟೆಗೆ ಅವ್ರ ಮನೆಗೆ ಊಟಕ್ಕೆ ಹೋದ ಮೇಲೆ ಮುಖ ತಕ್ಕೊಂಡ ಮಣಿ ಮೇಲೆ ಚಾಪಿ ಮೇಲೆ ಕುಂದರ್ಸೋರು. ಕುಂತಾಗ ಒಂದು ಮಾತು ಕೇಳ್ತಿದ್ರು ನನಗೆ ಅವರು. ಅವಾಗ ಮಾತು ಏನು ಅನ್ನೋದು ತಿಳಿತಿದಲ್ಲ, ಈಗ ತಿಳಿಯಾಕತ್ಯಾರ. ಅವ್ರು ಏನು ಕೇಳ್ತಿದ್ರ, ನಾನು ಪಾದ ತೊಳ್ಕೊಳ್ಳೋದು ಆದಮೇಲೆ ನಾನು ಮುಂದೆ ತಾಟಿಟ್ಟು ನೀಡೋ ಸಾಮಾನು ಇಟ್ಟು ಕೇಳ್ತಿದ್ರ, ಸ್ವಾಮ್ಯಾರ ನೀವು ಯಾರ ಮನೆಯಾಗಾರ ಉಂಡೀರಿ, ಏನು ನಮ್ಮ ಮನೆಗೆ ಬಂದಿರಿ ಅಂತಿಲ್ಲ ಹೆಣ್ಮಗಳು. ಅವಾಗ ಏನು ಭಾಳ ಮನೆ ಉಂಡೀನಿ, ಒಂದಿಟ್ಟು ಬೆಲ್ಲ ನೀರು ಕೂಡ ಉಂಡು ಆಡಕ್ಕೆ ಹೋಗ್ತೀನಿ ಅಂತಿದ್ದೆ ನಾನು. ಅಲ್ಲ, ಯಾರ ಮನೆಯಾಗಾರ ಉಂಡೀರಿ ನಮ್ಮ ಮನೆಗೆ ಬಂದಿರಿ ಅಂದ್ರೆ ಅವ್ರು ಕರೆದಿದ್ದು ಯಾಕೆ ಯೋಚನೆ ಮಾಡ್ರಿ, ಕರೆದಿದ್ದು ಯಾಕೆ? ಇದಕ್ಕೆ ನಾವು ದಾಸೋಹ ಅನ್ನಲ್ಲ. ಮನುಷ್ಯ ದಾಸೋಹ ಅಂದರೆ ತೃಪ್ತಿ ಆಗುವ ಹಾಗೆ, ಆನಂದ ಆಗುವ ಹಾಗೆ, ಒಬ್ಬರಿಗೆ ಉಣಿಸ್ರಿ, ತೃಪ್ತಿ ಆಗುವ ಹಾಗೆ ಉಣಿಸ್ರಿ. ಒಂದ ದೇವರಿಗೆ ನೈವೇದ್ಯ ಕೊಡ್ರಿ ಬ್ಯಾಡನಲ್ಲ, ಆ ದೇವರಿಗೆ ಪೂಜಾರಿಗೆ ಹೊಟ್ಟೆ ತುಂಬಂಗ ಕೊಡ್ರಿ. ನಾ ಹೇಳೋದು
ಈಗ ದೇವರಿಗೆ ನಿಮ್ಮೂರಾಗ ಎಷ್ಟು ಕೊಡ್ತಿರೋ ಗೊತ್ತಿಲ್ಲ. ನಮ್ಮೂರಾಗ ಇಟ್ಟ ಹೋಳಿಗೆ ಇರ್ತಾವ್ರಿ. ನಮ್ಮ ನೆವದೇ ನಮ್ಮ ದೇವ್ರಿಗೆ ಬರ್ತಾವ, ನಮ್ಮ ಗದ್ದಿಗಿನ. ಏಯ್, ಈ ದಾಸೋಹ ಧರ್ಮ ಅನ್ನೋದ ನಮ್ಮ ನಾಡಿನೊಳಗ ಬಹಳ ದೊಡ್ಡ ಪರಂಪರೆಯನ್ನು ಹಾಕಿದ. ಇಲ್ಲಿ ನೋಡಿ, ಎಲ್ಲ ಲಿಂಗ ಹಿಂಗ ದಾಸೋಹದ ಮಾಡೋದು ನೋಡಿ ಎಲ್ಲರೂ ಒಂದೇ ನಮೂನಿ ಯೋಚನೆ ಮಾಡ್ತಾರೆ. ಆ ಊರೊಳಗ ಒಂದಿಬ್ಬರು ಕಾಳರಿದ್ರಂತ, ಕಾಳರು ಮಡ್ನಳ್ಳ್ಯಾಗ. ಆ ಇಬ್ಬರು ಕಾಳರ ಏನು ಯೋಚನೆ ಮಾಡಿದಾರಂತ, ಇವ ಸಾಧು ಅದಾನ, ಇವನ ಹತ್ರ ರೊಕ್ಕ ಎಲ್ಲಿಂದ ತರ್ತಾನ, ಇವ ಎಲ್ಲಿಂದ ತಂದು ದಾಸೋಹ ಮಾಡ್ತಾನ, ಬಂದವರಿಗೆ ಬೇಡಿದೆಲ್ಲ ನೀಡಿ ಉಣಿಸ್ತಾನ, ಎಲ್ಲಿಂದ ಬರ್ತಾರೆ ಹಣ ಅಂತ ಹೇಳಿ ಯೋಚನೆ ಮಾಡ್ತಿದ್ರ. ಎಲ್ಲ ಲಿಂಗರ ಆ ಜೋಳಿಗೆ ಒಳಗಿಂದ ಹಣ ತೆಗೆದ ದಾಸೋಹಕ್ಕೆ ಕೊಡೋದು ನೋಡಿದ್ರಿ ಇವರು. ಆ ಇಬ್ಬರು ಕಾಳರ ಹಿಂಗ ಯೋಚನೆ ಮಾಡಿದಾರಂತ, ಆ ಜೋಳಿಗ್ಯಾಗ ಏನ ಗಮ್ಮತ್ ಅದ ಅಂದ್ರ ಅವರು. ಹಿಂಗ ಕೈ ಹಾಕ್ತಾನೆ, ಹಣ ತೆಗಿತಾನೆ, ಹಿಂಗ ಕೈ ಹಾಕ್ತಾನೆ, ಆ ರೊಕ್ಕ ತೆಗಿತಾನೆ ಅಂದ್ರೆ ಆ ಜೋಳಿಗ್ಯಾಗ ಏನೋ ಅದ, ಆ ಜೋಳಿಗೆನ ಕಳವು ಮಾಡೋಣ ಅಂತ ಇಬ್ಬರು ಕಳ್ಳರು ಯೋಚನೆ ಮಾಡಿದರಂತ. ಯಾವಾಗ ಇಬ್ಬರು ಕಳ್ಳರ ಅದನ್ನು ಯೋಚನೆ ಮಾಡೋಣ ಅಂತ ಹೇಳಿ ಅದನ್ನ ಕಳ್ಳತನ ಮಾಡೋಣ ಅಂತ ಏನು ಯೋಚನೆ ಮಾಡಿದಾರ, ಅದ್ರಾಗ ಇಬ್ಬರು ಯೋಚನೆ ಮಾಡಿ ಅದ್ರಾಗ ಒಬ್ಬ ಅಂದನಂತ, ಹ್ಯಾಂಗಿದ್ರನ ಊರ ಹೊರಗ ಇರ್ತಾರ, ಅವರು ಒಬ್ಬರೇ ಇರ್ತಾರ, ಅವ್ರ ಹತ್ತಿರ ಯಾರೂ ಇರಲ್ಲ, ಮಧ್ಯರಾತ್ರಿಗೆ ಹೋಗಿ ಆ ಗುಡಿ ಬಾಗಲ ತೆಗೆದ ಆ ಜೋಳಿಗೆನ ಕಳವು ಮಾಡ್ಕೊಂಬರೋಣ ಅಂತ ಇವರು ಯೋಚನೆ ಮಾಡಿದ್ರು. ಅದ್ರಾಗ ಒಬ್ಬ ಕಳ್ಳ ಇನ್ನೊಬ್ಬ ಕಳ್ಳಗೆ ಹೇಳಿದನಂತ, ಅಲ್ಲ ಒಂದು ವೇಳೆ ಅವ ಎಚ್ಚರ ಇದ್ದನ ಅಂದ್ರೆ ಒಂದು ಬಡಿಗೆರೆ ಅಲ್ಲಿ ಚೂರಿ ಚಾಕುವರ ತಗೊಂಡೋಗಿ ಅವನ ಕೊನೆಗೆ ಪೂರ್ಣ ಮುಗಿಸಾದ್ರನ ಆ ಜೋಳಿಗೆ ತರೋಣ ಅಂತ ಯೋಚನೆ ಮಾಡಿದ್ರು. ಈಗ ಯೋಚನೆಯನ್ನು ಮಾಡಿ ಅವತ್ತ ರಾತ್ರಿ ಕಳವಿಗೆ ಹೋಗ್ಬೇಕಂತಾರೆ. ಇದನ್ನ ಎಲ್ಲ ಲಿಂಗನಿಗೆ ತಿಳಿದದು ತಿಳಿದಿಲ್ಲ, ಭಗವಂತನಿಗೆ ಗೊತ್ತ. ದಿನಾದ ಹಾಗೆ ಆ ಗುಡಿಯೊಳಗ ಧ್ಯಾನ ಮಾಡಿ ಆ ಗುಡಿ ಬಾಗಲ ಹಾಕಿನ ಮಲಗುತ್ತಿದರ ಅವತ್ತ ಗುಡಿ ಬಾಗಲ ತೆಗೆದ ಮಕ್ಕೊಂಡ್ಬಿಟ್ರಂತಿವ್ರು. ಆ ಗುಡಿಯ ಬಾಗಿಲವನ್ನು ತೆಗೀತಾರೆ. ತೆಗೆದ ಆರಾಮವಾಗಿ ಈ ಎಲ್ಲ ಲಿಂಗರಿಗೆ ಗಾಢವಾಗಿ ನಿದ್ರಿ ಹತ್ಯಾದ. ಆ ಗುಡಿಯೊಳಗೆ ಏನು ಬೆಳಕಿದೆ, ಏನು ಲೈಟ್ ಅದ, ಏನು ಇಲ್ಲ. ಆ ಬಸವಣ್ಣನ ಮುಂದೆ ಹಚ್ಚಿರವ ಒಂದು ದೀಪದ ಬೆಳಕ ಜರ ಕಾಣ್ತದ. ಆ ದೀಪದ ಬೆಳಕಿನಿಂದ ಈ ಕಳ್ಳರು ಹಣಿಕೆ ಹಾಕಿ ನೋಡ್ಯಾರ, ಎಲ್ಲ ಲಿಂಗರಿಗೆ ಗಾಢವಾಗಿ ನಿದ್ರಿ ಹತ್ಯಾದ. ಇನ್ನೇನು ಎಲ್ಲ ಲಿಂಗರಿಗೆ ಗಾಢವಾಗಿ ನಿದ್ರಿ ಹತ್ಯಾದ. ಈ ಜೋಳಿಗೆ ತಗೊಂಡು ಹೋಗೋಣ ಅಂತ ಒಬ್ಬ ಇನ್ನೊಬ್ಬನಿಗೆ ಹೇಳ್ಯಾರ. ಅವ ಹೇಳ್ತಾನ, ನೀ ಜೋಳಿಗೆ ತಗೊಳಕ್ ಕೈ ಹಾಕು, ಅಕಸ್ಮಾತ್ ಏನಾರ ಎಲ್ಲ ಲಿಂಗರಿಗೆ ಎಚ್ಚರ ಆಯಿತು ಅಂದ್ರ ನಾನು ಕೊಡ್ಲಿ ಬಡಿಗಿನ ಎತ್ತಿಡಿದಿರ್ತೀನಿ. ಒಂದು ವೇಳೆ ಅವ್ರಿಗೆ ಎಚ್ಚರ ಆಯಿತು ಅಂದ್ರ ಇದ ಬಡಿಗೆಯಿಂದ ಅವ್ರ ತಲೆ ಒಡೆದ ಅವ್ರನ್ನ ಕಲಾಸ ಮಾಡಿ ಆದ್ರನ ಈ ಜೋಳಿಗೆ ಒಯ್ಯೋಣ ಅಂತೇಳಿ ಒಬ್ಬ ಜೋಳಿಗೆ ತಗೊಳಕ್ಕ ಹಿಂಗ ಕೈ ಹಾಕ್ಯಾನ. ಇನ್ನೊಬ್ಬ ಕೊಡ್ಲಿ ಬಡಿಗಿನ ಎತ್ಯಾನ. ಅವ ಏನ ಹಿಂಗ ಜೋಳಿಗೆ ತಗೋಬೇಕು ಅಂತ ಕೈ ಹಾಕ್ಯಾನ. ಆ ಜೋಳಿಗೆ ಮುಟ್ಟಕ್ಕ ಇವನಿಗೆ ಆಗಲಿಲ್ಲ. ಆ ಜೋಳಿಗೆ ಒಳಗಿಂದ ಒಂದು ಹುಲಿ ಒಂದೇ ಸಮನೆ ಗರ್ಜನೆ ಆದಂಗ ಶಬ್ದ ಕೇಳಾಗ್ತದೆ. ಸಿದ್ಧಲಿಂಗ ಮಹಾರಾಜ ಕೊಟ್ಟಿರುವ ಜೋಳಿಗೆ ಇವ ಏನು ತಗೋಬೇಕು ಅಂತ ಕೈ ಹಾಕ್ಯಾನ. ಅದರೊಳಗ ಹುಲಿ ಒಂದೇ ಸಮನೆ ಗರ್ಜನೆ ಆದಂಗ ಸಪ್ಪಳಾದಂಗ ಇವ ಏನು ಕೈ ಹಾಕದ ಆ ಹುಲಿಯ ಸಪ್ಪಳ ಕೇಳಾಕತ್ತ, ಗರ್ಜನೆ ಕೇಳಾಕತ್ತ. ಇವರು ಒಂದೇ ಸಮನೆ ಓಡಾಕತ್ತರಿ, ಕಳ್ಳರು ಓಡಾಕತ್ತ. ಇವ್ರು ಏನು ಕಳ್ಳರು ಓಡಾಕತ್ರ ಆ ಓಡುವ ಗಳಿಗ್ಯಾಗ
ಓಡುವ ಗಳಿಗ್ಯಾಗ ಇಲ್ಲೇನು ಹುಲಿ ಒದರದಂಗ ಆಗ್ಯಾದ. ಸಿದ್ಧಲಿಂಗ ಎಲ್ಲ ಲಿಂಗರಿಗೆ ಎಚ್ಚರ ಆಗಿರುವಂಥ ಎಲ್ಲ ಲಿಂಗರು ನೋಡ್ತಾರೆ, ಅಲ್ಲ ಈ ಕಳ್ಳರಿಗೆ ನಾನು ಬೇಕಂತಲೇ ಬಾಗಲ ತೆಗೆದ ಈ ಜೋಳಿಗ್ಯಾನ ಹಣ ಒಯ್ಲಿ ಅಂತ ನಾ ಬಾಗಲ ತಕ್ಕೊಂಡು ಮಲ್ಕೊಂಡಿದ್ದೆ. ಎಲ್ಲ ಲಿಂಗರಂತ ನಾನು ಒಯ್ಲಿ ಅಂತ ಬಾಗಲ ತಕ್ಕೊಂಡು ಮಕ್ಕೊಂಡೀನಿ, ಆದ್ರೆ ಇವ್ರು ಹಂಗೆ ಹೋಗ್ಯಾರಲ್ಲ ಅಂತೇಳಿ ಗಡಬಡಿಸಿ ಎದ್ದ ಆ ಜೋಳಿಗೆ ತಗೊಂಡ, ಜೋಳಿಗೆನ ರೊಕ್ಕ ತಗೊಂಡ ಎಲ್ಲ ಲಿಂಗರ ಅಂತ ರಾತ್ರಿ ವೇಳೆದೊಳಗ ಕಳ್ಳರನ್ನು ಹುಡುಕ್ಯಾಡಕತ್ಯಾರ. ಯಾಕ ಇದನ್ನು ಬಂದವ ಹಂಗೆ ಹೋಗಬಾರ್ದ, ಇದನ್ನು ಕೊಡೋಣ ಅಂತ ಇವ್ರು ಹುಡುಕ್ಯಾಡಕತ್ಯಾರ. ನೋಡ್ರಿ ಹ್ಯಾಂಗಿರ್ಬೇಕು, ದೊಡ್ಡವರ ಮನಸ್ಸುಗಳು ಹೆಂಗಿರ್ತಾವ. ಕಳ್ಳರು ಬಂದಾರೆ, ಮರಳಿ ಬರಿಗೈಯಿಂದ ಹೋಗ್ಯಾರ, ಅವ್ರಿಗೆ ಏನಾರ ಕೊಡೋಣ ಅಂತ ಜೋಳಿಗೆ ತಗೊಂಡ ಇವ್ರು ಅಲ್ಲಿ ಇಲ್ಲಿ ಹುಡುಕಿಡಿದ್ರ ಎಲ್ಲಿನ ಆ ಕಳ್ಳರು ಸಿಗಲಿಲ್ಲ. ಕಳ್ಳರು ಸಿಗದ ಇರುವಾಗ ಮರಳಿ ಬಂದ ಗುಡಿಯೊಳಗ ಮಲ್ಕೋತಾರೆ ಎಲ್ಲ ಲಿಂಗರು. ಈ ಕಡೆ ಕಳ್ಳರ ಎದ್ದಿನೋ ಬಿದ್ನೋ ಅಂತ ಏನು ಓಡಿ ಹೋಗ್ಯಾರ. ಆ ಹುಲಿಯ ಸಪ್ಪಳ ಕಿವ್ಯಾಗ ಗುಯ್ಗುಟ್ಟಾಕತ್ಯಾದ. ಅವ್ರು ಏನು ಓಡ್ತಾರೆ, ಆದ್ರೆ ಮುಂದೆ ಏನಾಗ್ಯದ ಅಂದರೆ ಆ ಈರುವರು ಕಳ್ಳರಿಗೆ ಮೈಯೊಳಗ ಉರಿ ಹತ್ತದಂಗಾಗ್ಯದ. ಮೈಯಾಗ ಒಂದೇ ಸಮನೆ ಉರಿ ಹತ್ತದಂಗ ಮೈ ತುಂಬ ಉರಿಯಾಕತ್ಯಾದ. ಕೇಳಿರಣ್ಣ ಕೇಳಿರಪ್ಪ ಕೇಳಿರಣ್ಣ ಎಚ್ಚರಿಕೆ ಕೇಳಿರಣ್ಣ ಕೇಳಿರಪ್ಪ ಕೇಳಿರಣ್ಣ ಎಚ್ಚರಿಕೆ. ಕುಲಬದಿಯ ಕಂಡ ಅಲ್ಲಾಮ ಬರುತ್ತಾನ ಕ್ಷುಲ್ಲಕ ಜನರಿಗೆ ಎಚ್ಚರಿಕೆ, ಕಳ್ಳ ಸುಳ್ಳರಿಗೆ ಎಚ್ಚರಿಕೆ. ಕಳ್ಳರು ಏನು ಮಾಡಿದರು ಅಂದ್ರೆ ಆ ಉರಿಯ ತಾಪವನ್ನು ತಾಳಲಾರ ಬಟ್ಟಿಗೆ ಬೆಳಗಾಗವರೆಗಿನ ಬಾವಿಯೊಳಗೆ ಹೋಗಿ ಕೂತರಂತ. ಬಾವ್ಯಾಗ ಹೋಗಿ ಏನಾರ ತಣ್ಣನ ನೀರಾಗ ಕೂತ್ಕೊಂಡಾದ್ರನ ಈ ಹೊಟ್ಟಿಯೊಳಗಿನ ಉರಿ ಶಾಂತ ಆಗಿತ್ತು ಅಂತ ಆ ಇಡೀ ರಾತ್ರಿ ಎಲ್ಲ ಬಾವಿಯೊಳಗೆ ಕುಂದಿರ್ತಾರೆ. ಆ ಬಾವಿಯೊಳಗೆ ಕೂತ್ರನ ಆ ಉರಿ ಏನು ಕಮ್ಮಿ ಆಗಲೇ ಇಲ್ಲ, ಬೆಳಗಾಯಿತು. ಊರಾಗ ಹೋಗ್ತಾರೆ, ಜನಗಳಿಗೆ ಕೇಳ್ತಾರೆ ಏನಾಗ್ಯದ. ಏನಿಲ್ಲ ನಾವು ಹೀಗೆ ಮಾಡಿದ್ದೇವ, ಮೈಯೊಳಗ ಉರಿ ಹತ್ಯಾದ. ಆಗ ಹಿರಿಯರಂತಾರ, ಎಲ್ಲಿ ತಪ್ಪು ಮಾಡಿರಿ ಅಲ್ಲೇ ಕ್ಷಮೆಯನ್ನು ಕೇಳ್ರಿ, ಅಲ್ಲೇ ಕಾಲು ಹಿಡ್ಕೊಳ್ರಿ, ಅಲ್ಲೇ ಮಹಾತ್ಮರ ಹತ್ತಿರ ಹೋರಿ ಅಂತೇಳಿ ಇಡೀ ಊರಿನ ಜನ ಈ ಇಬ್ಬರು ಕಳ್ಳರನ್ನ ಮತ್ತೆ ಎಲ್ಲ ಲಿಂಗರ ಹತ್ತಿರ ಕರ್ಕೊಂಬರ್ತಾರೆ. ನೋಡಿ ಎಲ್ಲ ಲಿಂಗರ ಮನಸ್ಸ ಎಷ್ಟು ದೊಡ್ಡದದ ಅಂದ್ರೆ, ಅವ್ರ ಕಳ್ಳರನ್ನ ನನಗೆ ಹೊಡಿಲಿಕ್ಕೆ ಬಂದಾರೆ, ನನಗೆ ಕೊಲೆ ಮಾಡಕ್ಕೆ ಬಂದಾರ, ನನ್ನ ಹಣವನ್ನು ಕಳುವು ಮಾಡಕ್ಕೆ ಬಂದಾರೆ ಅನ್ನುವ ಕಲ್ಪನೆ ಇಟ್ಟುಕೊಂಡಿಲ್ಲ ಯಾರು? ಎಲ್ಲ ಲಿಂಗರ. ಆ ಜನಗಳೇನು ಹೇಳಿದಾರ, ಯಪ್ಪ ಇವರಿಗೆ ಈ ರೀತಿಯಾಗಿ ಮೈಯಾಗ ಉರಿ ಆಗ್ಯದ, ಏನಾದರೂ ಮಾಡಿ ಆಶೀರ್ವಾದ ಮಾಡ್ರಿ ಅಂತ ಎಲ್ಲರೂ ಕೇಳಿದರು. ಮಹಾತ್ಮರು ಮನಸ್ಸು ಮಾಡಿದರ ವಜ್ರಕ್ಕಿಂತಲೂ ಕಠಿಣ ಆಗತ್ತಾರ, ಮೃದು ಆದರಂದ್ರೆ ಹೂವಿನಕ್ಕಿಂತಲೂ ಮೃದು ಆಗ್ತಾರಂತ. ಇಲ್ಲಿ ಯಲ್ಲಾಲಿಂಗ ಮಹಾರಾಜರ ಅವ್ರ ಎಲ್ಲ ಮಾತುಗಳನ್ನು ಕೇಳಿ ದಾಸೋಹದ ಮಹಾಮನಿಯೊಳಗೆ ಹೋಗ್ತಾರೆ. ತಮ್ಮ ದಾಸೋಹದ ಮನೆಯೊಳಗೆ ಹೋಗಿ ಒಂದು ತಾಟಿನ ತುಂಬ ಅನ್ನವನ್ನು ತೆಗೆದುಕೊಂಡು ಬರ್ತಾರೆ. ಒಂದು ತಾಟಿನ ತುಂಬ ಅನ್ನವನ್ನು ತಂದ ಆ ಎಲ್ಲ ಲಿಂಗರು ಏನು ಮಾಡ್ತಾರೆ, ಆ ಇಬ್ಬರು ಕಳ್ಳರನ್ನು ಮುಂದೆ ಕುಂದ್ರಿಸ್ಕೊತಾರೆ.
ಆ ಇಬ್ಬರು ಕಳ್ಳರನ್ನು ಮುಂದೆ ಕುಂದರ್ಸ್ಕೊಂಡ ತಾಯಿ ಮಕ್ಕಳಿಗೆ ಹೆಂಗ ಉಣಿಸ್ತಾಳ, ತಾಯಿ ಮಕ್ಕಳಿಗೆ ಹೆಂಗ ಉಣಿಸ್ತಾಳ, ಆ ಇಬ್ಬರು ಕಳ್ಳರಿಗೆ ಯಲ್ಲಾಲಿಂಗ ಮಹಾರಾಜ ಬಾಯಿಯೊಳಗ ತುತ್ತು ಮಾಡಿ ಉಣಸಾಕತ್ಯಾನ. ಯಾರು ಕೊಲೆ ಮಾಡಾಕ ಬಂದಾರ ಅವ್ರಿಗೆ ಉಣಿಸ್ತಾನ ಅಂದ್ರ ಈ ನಾಡಿನ್ಯಾಗ ಎಲ್ಲಪ್ಪನಕ್ಕಿಂತಲೂ ದೊಡ್ಡವ್ರು ಇನ್ಯಾರದಾರ ಯೋಚನೆ ಮಾಡಿ. ಮುಯ್ಯಿಗೆ ಮುಯ್ಯಿ ಅನ್ನೋದಿಲ್ಲ, ಎಲ್ಲಪ್ಪನಿಗೆ ಮುಯ್ಯಿಗೆ ಮುಯ್ಯಿ ಅನ್ನೋದಿಲ್ಲ. ಬೇಡಿದವರಿಗೆ ಒಳ್ಳೆಯದನ್ನ ಬಯಸಲಿಕ್ಕ ಆ ಕಳ್ಳರಿಗೆ ತನ್ನ ಕೈಯಿಂದ ತುತ್ತು ಮಾಡಿ ತಾಯಿ ಮಕ್ಕಳಿಗೆ ಉಣಿಸೋ ಹಾಗೆ ಇವ ಉಣಿಸ್ತಾನ. ಆ ಉಣ್ಣುವಂಥ ಕಳ್ಳರಿಗೆ ಕಣ್ಣೊಳಗ ದಳ 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 ನೀರು ಬರ್ತಾವ ಕಣ್ಣ. ಕಾರಣ ಏನು ಅಂದರೆ ನಾವೇನು ಮಾಡೀವಿ, ಎಲ್ಲ ಲಿಂಗ ನಮಗೇನು ಮಾಡಾಕತ್ಯ. ಅದೆಲ್ಲವನ್ನ ಉಂಡ ಗಳಿಗ್ಯಾಗ ಒಂದು ಎರಡು ತುತ್ತ ಪ್ರಸಾದವನ್ನು ಸೇವನೆ ಮಾಡೋದರಿಂದ ಅವರ ಮೈಯಾಗ ಏನು ಉರಿ ಇತ್ತ ಅದೆಲ್ಲ ಶಾಂತವಾಯಿತು. ಯಾವಾಗ ಉರಿ ಶಾಂತವಾಗ್ಯದ ಆಗ ಎಲ್ಲ ಲಿಂಗರ ಒಂದು ಮಾತು ಹೇಳ್ಯಾರ ಕಳ್ಳರಿಗೆ. ಏನು ಹೇಳ್ಯಾರ, ನಿಮ್ಮ ಲೆಕ್ಕ ಇವತ್ತ ಚುಕ್ತ ಆಯಿತು ಅಂತ ಹೇಳಿದ್ರಂತ. ನೋಡ್ರಿ ಅವ್ರದ ಮಾತು ಹೇಳಕ್ಕತ್ತಿ, ಅವರ ಭಾಷೆನೇ ಅದ, ನಿಮ್ಮ ಲೆಕ್ಕ ಚುಕ್ತ ಆಯಿತು. ಇನ್ನು ಮುಂದೆ ಪಾಪ ಮಾಡಬೇಡ್ರಿ, ಪುಣ್ಯನೇ ಮಾಡ್ರಿ. ಇದು ಎಲ್ಲ ಲಿಂಗರು ಹೇಳಿದ್ದು. ಇವತ್ತಿನಿಂದ ನಿಮ್ಮಲ್ಲಿ ಏನ ಪಾಪದ ಗುಣಗಳಿದ್ದ, ಕೆಟ್ಟ ಗುಣಗಳಿದ್ದ, ಅನ್ಯಾಯದ ಗುಣಗಳಿದ್ದ, ಆ ಪಾಪವೆಲ್ಲ ಇವತ್ತ ಮುಕ್ತವಾಯಿತು. ಇವತ್ತಿನಿಂದ ಆ ಪಾಪ ಹೋಗ್ಯದ. ಪುಣ್ಯದ ಕಾರ್ಯವನ್ನೇ ಮಾಡ್ರಿ ನೀವು. ಆ ಪುಣ್ಯದ ಕಾರ್ಯವನ್ನು ನೀವು ಮಾಡದ್ರಿ ಅಂದ್ರೆ ಆವಾಗ ಎಲ್ಲ ಲಿಂಗರು ಹೇಳ್ಯಾರ, ದೇವರ ನಿಮ್ಮನ್ನು ಕಾಪಾಡ್ತಾನ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳುವಾಗಿ ಹುಟ್ಟಿ, ಪಾಪವ ಮಾಡಿ ಹುಳುವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ, ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯವ ಮಾಡುವುದಕ್ಕಾಗಿ, ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ, ಗಿಡ ಮರವಾಗಿ ಹುಟ್ಟಿ. ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ. ಗುರುಕುಮಾರ ಪಂಚಾಕ್ಷರೇಶ್ವರನ, ಗುರುಕುಮಾರ ಪಂಚಾಕ್ಷರೇಶ್ವರನ, ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ, ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ಪಾಪದ ಫಲವೇ ದುಃಖ, ಪುಣ್ಯದ ಫಲವೇ ಸುಖ. ಪುಣ್ಯದ ಫಲವೇ ಸುಖ, ಪುಣ್ಯದ ಫಲವೇ ಸುಖ.
ಆಗ ಎಲ್ಲ ಲಿಂಗರು ಆ ಕಳ್ಳರಿಗೆ ಹೇಳಿದರೆ, ನಿಮ್ಮ ಪಾಪದ ಫಲ ಏನಿತ್ತ ಅದೆಲ್ಲ ಚುಕ್ತ ಮಾಡೀನಿ, ಕಡಿಮೆ ಮಾಡೀನಿ ಅಂದ್ರವ್ರು. ಗುರುವಿನ ಹತ್ತಿರ ನಾವು ಏನೇ ಪಾಪಾದಿಗಳನ್ನು ಮಾಡಿದ್ರನ ಕಳೆಯುವ ಶಕ್ತಿ ಶಿವನಿಗಿಲ್ಲ, ಗುರುವಿಗದ. ನೆನಪಿಟ್ಟುಕೋರಿ, ಗುರುವಿಗ. ಶಿವನಿಂದಲೂ ಕೂಡ ಕಳೆಯದೇ ಇರುವಂಥ ಆ ಪಾಪದ ಫಲ ಈ ನಾಡಿನ ಕಳೆಯವ್ರು ಯಾರು ಅಂದರೆ ಅವ ಗುರುನಾಥ ಅಂತ ಹೇಳ್ತೀವಿ. ಅದಕ್ಕೆ ಕಳ್ಳರಿಗೆ ದೇವರು ನಿಮ್ಮನ್ನು ಕಾಪಾಡ್ತಾನೆ ಹೀಗೆಂದು ಆ ಕಳ್ಳರಿಗೆ ಒಂದು ಮಾತು ಹೇಳಿದರು. ಕೊನೆಗೊಂದು ಮಾತು ಹೇಳ್ತಾರೆ, ಇನ್ನು ಮೇಲೆ ಈ ಕಳ್ಳತನದ ವೃತ್ತಿ ಏನದಲ್ಲ, ಇವತ್ತಿನಿಂದ ನೀವು ಬಿಟ್ಟು ಬಿಡ್ರಿ. ಯಾಕ ಈ ಕಳ್ಳತನ ಮಾಡೋದು ಏನದಲ್ಲ, ಬಹಳ ಹೀನಾಯವಾದ ಬದುಕು. ನಮ್ಮ ಕಲ್ಯಾಣದ ಶರಣರು ಒಂದು ಮಾತು ಹೇಳ್ಯಾರ, ಸಪ್ತ ಸೂತ್ರಗಳನ್ನು ಬರೆದಾರೆ. 7 ಸೂತ್ರದೊಳಗ ಮೊದಲನೇ ಸೂತ್ರ ಏನು ಅಂದರೆ ಕಳುವು ಮಾಡಬೇಡ, ಕಳುವು ಮಾಡಬೇಡ. ಆ 7 ಸೂತ್ರಗಳು ಎಷ್ಟು ಚೆನ್ನಾಗ್ಯದಾವ ನೋಡಿ. ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದು ಅಂತರಂಗದ ಶುದ್ಧಿ, ಇದು ಬಹಿರಂಗದ ಶುದ್ಧಿ. ಇದು ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹೇಳ್ಯಾರ. ಅದಕ್ಕೆ ಇಲ್ಲಿ ಆ ಕಳ್ಳರಿಗೆ ಏನು ಹೇಳಿದರು ಅಂದ್ರೆ, ಈ ಪಾಪ ಮಾಡಬೇಡ್ರಿ, ಕಳ್ಳತನ ಮಾಡಬೇಡ್ರಿ, ಕೆಟ್ಟ ಕೆಲಸ ಮಾಡಬೇಡ್ರಿ ಅಂತ ಯಲ್ಲಾಲಿಂಗ ಮಹಾರಾಜರು ಉಪದೇಶವನ್ನು ನೀಡ್ಯಾರ. ಈ ಮನುಷ್ಯ ತನ್ನದ ಅಲ್ಲದನ್ನು ಬಯಸೋದು ಅಂದರೆ, ಇನ್ನೊಬ್ಬರ ವಸ್ತುವನ್ನು ಕಳುವು ಮಾಡೋದು ಅಂದರೆ ಅದಕ್ಕೆ ಏನಂತಾರಂದ್ರೆ ಉಗುಳಿಸಿಕೊಳ್ಳೋ ಕೆಲಸ ಅಂತಾರಂತ. ಯಾವ ಮನುಷ್ಯ ತನ್ನದ ಅಲ್ಲದನ್ನು ಬೇಕು ಅಂತಾನೆ ಅದು ಉಗುಳಿಸಿಕೊಳ್ಳೋ ಕೆಲಸ ಅಂತ. ಒಬ್ಬ ರಾಜ ಮನೆಯೆಲ್ಲ ಲೂಟಿ ಮಾಡಿಸಿದ್ದ. ಆ ಸಾಹುಕಾರನ ಮನೆಯೆಲ್ಲ ಲೂಟಿ ಮಾಡ್ಯಾರ. ಆ ಮನ್ಯಾಗ ಏನೂ ಇರಲಿಲ್ಲ. ಯಾ ನಮೂನಿ ಲೂಟಿ ಮಾಡ್ಯಾರಂದ್ರೆ ಗ್ವಾಡ್ಯಾಗ ಬಡದ ಮಳಿನೂ ಕಿತ್ಕೊಂಡು ಹೋಗಿದಾರಂತ. ಗ್ವಾಡ್ಯಾಗ ಬಡದ ಮಳಿನೂ ಕಿತ್ಕೊಂಡು ಹೋಗ್ಯಾರಂದ್ರೆ ಆ ಮನ್ಯಾಗ ಏನಿರಬೇಕು ವಿಚಾರ ಮಾಡಿ. ಏನೂ ಇರಲಿಲ್ಲ. ಮತ್ತು ಏನೂ ಇಲ್ಲ ಅಂದ್ರೆ ಮನೆ ಬಾಗಲ ಯಾಕೆ ಹಾಕೋದು ಅಂತೇಳಿ ಆ ಇಬ್ಬರು ಗಂಡ ಹೆಂಡತಿ ಮನೆ ಬಾಗಲ ತೆಗೆದ ಲೈಟ್ ಹಚ್ಚಿ ತಲಬಾಗಲ ಕಟ್ಟಿಗೆ ಮಕ್ಕೊಂಬಿಟ್ಟಿದ್ರು. ಮತ್ತು ಮನ್ಯಾಗ ಏನಾರ ಇದ್ರೆ ಬಾಗಲ ಹಾಕಬೇಕು. ಗ್ವಾಡ್ಯಾಗ ಬಡ್ದ ಮಳೆನೂ ಒಯ್ದಾರಂದ್ರೆ ಏನು ಬಾಗಲ ಹಾಕೋದು ಬೇಡ ಅಂತೇಳಿ ಹೊರಗಡೆ ಕಟ್ಟಿ ಮ್ಯಾಲ ತಲಬಾಗಲ ಮುಂದೆ ಮಲಗ್ಯಾರ. ಆ ಊರಿಗೆ ಕಳ್ಳ ಬಂದ ಒಬ್ಬ. ಅವ ಕಳ್ಳ ಎಲ್ಲರ ಮನೆ ನೋಡದ, ಎಲ್ಲರ ಮನೆ ಬಾಗಲ ಹಾಕ್ಯಾದ. ಇವ್ರ ಮನೆ ನೋಡದ, ಇವ್ರ ಬಾಗಲ ತೆಗೆದು ಮಲಗ್ಯಾರ ಅಂದ್ರೆ ಇವರು ಮರ್ತ ಮಲಗ್ಯಾರ. ಇವ್ರ ಮನೆಗೆ ಕಳವಿಗೆ ಹೋಗೋಣ ಅಂದವ. ಇವ್ರ ಮನ್ಯಾಗ ಗ್ವಾಡ್ಯಾಗ ಬಡ್ದ ಮಳೆನೂ ಇಲ್ಲ. ಆ ಕಳ್ಳಗೇನು ಗೊತ್ತಾ, ಬಾಗಲ ತೆಗದಾದ ಅಂದ್ರೆ ಇವ್ರ ಮನೆಗೆ ಕಳವಿಗೆ ಹೋಗ್ಬೇಕು ಅಂತ ಬಂದ. ಅವನ ಹೆಗಲ ಮ್ಯಾಲ ಒಂದು ಕಂಬಳಿತ್ತು. ಆ ಕಳ್ಳ ಅಂದ, ಕಳುವು ಮಾಡಿ ಓಡಿ ಬರಾಗ ಹೆಗಲ ಮ್ಯಾಲಿನ ಕಂಬಳಿ ಬೀಳಂಗಾದ ಅಂತೇಳಿ ಆ ಯಜಮಾನ ಏನು ಮಾಡ್ದ, ಕಂಬಳಿನ ಈ ಕಡೆ ಇಟ್ಟ ಅವ ಒಳಗೆ ಹೋದ. ಈ ಯಜಮಾನ ಈ ಕಡೆ ಮಲಗಿದ್ದ, ಇವ ಈ ಕಡೆ ಇಟ್ಟ ಒಳಗೆ ಹೋದ. ಈ ಯಜಮಾನಿಗೆ ನಿದ್ದೆ ಹತ್ತಿತ್ತೇನು, ಇವ ಎಚ್ಚರ ಇದ್ದ. ಬೇಕಾದಂಗೆ ವಾಕಿಂಗ್ ಮಾಡಿ ಬರಲಿ ಅಂದ ಅವ ಮನ್ಯಾಗ. ಏನೂ ಇಲ್ಲ, ಬೇಕಾದಂಗೆ ಹೋಗಿ ಬರಲಿ. ಇವ ಒಳಗೆ ಹೋದಗಳಿಗೆ ಆ ಕಂಬಳಿ ತಗೊಂಡು ಅರ್ಧ ಹೊಚ್ಕೊಂಡು ಅರ್ಧ ಹಾಸ್ಕೊಂಡು ಮಕ್ಕೊಂಬಿಟ್ಟ ಅವ ಯಜಮಾನ. ಇವ ಕಳ್ಳ ಬಂದು ನೋಡ್ದ, ಈ ಯಜಮಾನ ಕಂಬಳಿ ಹಾಸ್ಕೊಂಡು ಹೊಚ್ಕೊಂಡು ಮಕ್ಕೊಂಬಿಟ್ಟ. ಮನ್ಯಾಗ ಏನೂ ಇಲ್ಲ. ಇನ್ನು ಮುಂದಿನ ಮನೆಗೆ ಹೋಗ್ಬೇಕಂತೇಳಿ ಆ ಕಂಬಳಿ ನೋಡ್ದ, ಇವ ಹಾಸ್ಕೊಂಡು ಹೊಚ್ಕೊಂಡು ಮಕ್ಕೊಂಡ. ಕಳ್ಳ ಅಂದ,
ನಾ ಕಳುವು ಮಾಡಕ್ಕೆ ಬಂದು ನಂದ ಕಳ್ಕೊಂಡೆಲ್ಲ ಅಂದವ. ಹೆಂಗಾರ ಮಾಡಿ ಕಂಬಳಿ ಒಯ್ಯೋಣ ಅಂತೇಳಿ ಆ ಯಜಮಾನ ಎಲ್ಲಿ ಮಕ್ಕೊಂಡಿದ್ದ ಆ ಕಟ್ಟಿಯ ನೆರಳು ಬಿದ್ದಿತ್ತು. ಕೊಯ್ನಳ್ಳು ಅಂತೀವಲ್ಲ, ನೆರಳು ಬಿದ್ದಿತ್ತ. ಈ ಯಜಮಾನಗ ನಿದ್ದೆ ಹತ್ತದಗಳಿಗೆ ಆ ಕಂಬಳಿ ತಗೊಂಡು ಹೋದ್ರಾಯ್ತಂತ ಅಲ್ಲಿ ಕುತ್ಕೊಂಡು ಇವ ಕಟ್ಟಿ ಕೆಳಗೆ. ಅವ ಯಜಮಾನಿಗೇನು ನಿದ್ದೆ ಹತ್ತಿತ್ತೇನು, ಇವ ಅಲ್ಲಿ ಬಂದು ಕುಂದ್ರೋದು ಅವ ನೋಡ್ದ, ಆರಾಮಾಗಿ ನೋಡ್ದ. ನೋಡಿ ಅವ ಸುಮ್ಮ ಮಕ್ಕೋಲಿಲ್ಲ. ಇವ ಏನ ಅದೇ ಕಟ್ಟಿ ಕೆಳಗೆ ಕುಂತಿದ್ದ. ಇವ ಯಜಮಾನ ಆ ಕಂಬಳಿ ಹೊಚ್ಕೊಂಡು ಎದ್ದು ಕುತ್ಕೊಂಡ. ಇವ ಕಳ್ಳಂದ ನಿದ್ದೆ ಹತ್ತಿದ್ರ ಒಯ್ಬೇಕಂತಿದ್ದೆ. ಇವ ಎದ್ದು ಕೂತ ಹೆಂಗೆ ಮಾಡಲಿ ಅಂತೇಳಿ ಹಿಂಗೆ ಯೋಚನೆ ಮಾಡೋದ್ರಾಗ ಇವ ಏನು ಯಜಮಾನ ಕಂಬಳಿ ಹೊಚ್ಕೊಂಡು ಕುಂತ ಇವನಿಗೊಂದು ಚಟ ಇತ್ತು. ಏನು ಚಟ? ಎಲಿ ಅಡಿಕೆ ತಂಬಾಕ ತಿನ್ನೋ ಚಟ ಇತ್ತು ಇವನಿಗೆ. ಇವ ಎಲಿ ಅಡಿಕೆ ತಂಬಾಕ ತಿಕ್ಕದ, ಬಾಯಾಗ ಹಾಕದ, ತಿಂದ, ಮತ್ತು ಅದು ಬಾಯಾಗೆ ಸುಮ್ಮಿರ್ತದೇನು ಉಗುಳಾಕ ಚಾಲು ಮಾಡದನ್ರಿ. ಎಲ್ಲಿ ಉಗುಳಾಕತ್ತ, ಎಲ್ಲಿ ಅವ ಕಾಳ ಕೂತಿದ್ನಲ್ಲ ಅವನ ಮ್ಯಾಲ ಉಗುಳಾಕತ್ತನ್ರಿ. ಒಂದು ಸಲ ಉಗುಳದ, 2 ಸಲ ಉಗುಳದ, ಸುಮಾರು 18 ಸಲ ಉಗುಳದ. ಅವ ಏನು ಹೇಳಲಿಲ್ಲ. ಯಾಕ? ಎದ್ದರ ಕಳ್ಳ ಅಂತ ಗೊತ್ತಾಗ್ತದ. ಈ ಯಜಮಾನಂದ 8 ಸಲ ಉಗುಳಿದ್ರೆ ಹೇಳಲಾಗ್ಯಾನ. ಏನು ಮಾಡಲಿ ಅಂತ ಮಗ್ಲ ಹೆಂಡತಿದಳು ಜರ ಹೇಳಂದ. ಮತ್ತ ಎಲಿ ಅಡಿಕೆ ತೆಗದನ. ಎಲಿ ಅಡಿಕೆ ತೆಗದ ಮತ್ತ ಎಲಿಗೆ ಸುಣ್ಣ ಹಚ್ಚಿ ಕೈಗೇನು ಜರ ಸುಣ್ಣ ಹತ್ತಿತ್ತಲ್ಲ ಹೆಂಡತಿ ಸೀರಿಗೆ ಒರ್ಸದ. ಇವ ಆಕೆ ಹೆಂಡತಿ ಗಂಡಗೆ ಬೈಯಾಕತ್ಳು, ಏನರ ಜರ ನೀವು ಬುದ್ಧಿ ಅದ, ರಾಜ ಮನೆಯ ಸಾಮಾನೆಲ್ಲ ಲೂಟಿ ಮಾಡ್ಯಾನ, ನಾಳೆಗೆ ಮುಂಜಾನೆ ಜಳಕ ಮಾಡಿ ಸ್ನಾನ ಮಾಡಿ ಉಡಾಕ ಮನ್ಯಾಗ ಇನ್ನೊಂದು ಸೀರೆ ಇಲ್ಲ, ಹಿಂಗೆ ಸುಣ್ಣ ಒರೆಸ್ತೀರಲ್ಲ ಅಂತ ಗಂಡಗ ಬೈಯಾಕತ್ತ. ಆಕಿ ಯಾವಾಗ ಗಂಡಗ ಬೈಯಾಕತ್ತಳ ಅವ ಹೆಂಡ್ತಿಗಂದನಂತ, ಅಲ್ಲ ಬರೇ ನಾ ಇಟ್ಟು ಸುಣ್ಣ ವರ್ಷದಕ್ಕ ನನಗಿಟ್ಟು ಬೈಯಾಕತ್ತಿಯಲ್ಲ, ಇಲ್ಲಿ ನೋಡು ನಮ್ಮ ಅಣ್ಣ ಎಟ್ಟು ಉಗುಳಿದ್ರು ಹೆಂಗೆ ಕೂತಾನ ಅಂದವ. ನಾನು ಹೇಳುವ ಮಾತು ಅಂದ್ರೆ ಯಾವ ತನ್ನದ ಅಲ್ಲದನ್ನು ಬಯಸ್ತಾನ ಅದು ಉಗುಳಿಸಿಕೊಳ್ಳೋ ಕೆಲಸ ಅಂತ. ಅದಕ್ಕೆ ಇಲ್ಲಿ ಯಲ್ಲಾಲಿಂಗ ಮಹಾರಾಜರು ಅವರ ಮೈಯೊಳಗಿನ ಉರಿ ಕಡಿಮೆ ಮಾಡಿ ಮಕ್ಕಳಿಗೆ ಉಣಿಸುವ ಹಾಗೆ ಉಣಿಸಿ ಈ ಕಳ್ಳತನದ ವೃತ್ತಿಯನ್ನು ಕಳೆದ ಕಳ್ಳರನ್ನ ಶಿವಭಕ್ತರನ್ನಾಗಿ ಪರಿವರ್ತನೆ ಮಾಡಿದ ಕೀರ್ತಿ ನಾಡಿನಾಗ ಎಲ್ಲ ಲಿಂಗರಿಗೆ ಸೇರ್ತಾ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಇಂಥ ಲೀಲೆಯನ್ನು ಮಾಡ್ತಾ ಎಲ್ಲ ಲಿಂಗರು ಮತ್ತೆ ನಾಳೆಯ ದಿನ ಎಲ್ಲಿಗೆ ಬರ್ತಾರ, ಏನು ಲೀಲಾ ನಡೆಯುತ್ತಾವೆ ಅನ್ನೋದನ್ನು ನಾವು ನೀವೆಲ್ಲ ನಾಳೆಗೆ ವೀಕ್ಷಣೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ, ಯಾಕಂದರೆ